ನಮಸ್ಕಾರ. ನಾನು ಡಾಕ್ಟರ್ ಗೋಪಾಲಕೃಷ್ಣ ಭಟ್, ಅಮೃತಧಾರ ಆಯುರ್ವೇದ ವೈದ್ಯಶಾಲಾ ಅಡ್ಯಾನಡ್ಕ. ನಮಸ್ತೆ, ನಾನು ಶ್ರೀಲತಾ, ಯೋಗ ಥೆರಪಿಸ್ಟ್ ಆ್ಯಂಡ್ ಪಂಚಕರ್ಮ, ಅಮೃತಧಾರ ಹಾಸ್ಪಿಟಲ್ ಅಡ್ಯಾನಡ್ಕ. ಮನುಷ್ಯನ ಶರೀರದಲ್ಲಿ ವಾತ ಅಂದರೆ ಏರ್ ಎಲಿಮೆಂಟ್, ಇದರ ಕೊರತೆಯಿಂದ ಆಗುವಂಥ ಸಮಸ್ಯೆಗಳು: ಮೈಗ್ರೇನ್, ತೀವ್ರ ತಲೆನೋವು, ಮೂಗಿನ 2 ಹೊಳ್ಳೆಗಳು ಬಂದಾಗುವುದು, ತಲೆ ತಿರುಗುವುದು, ಕುತ್ತಿಗೆ ನೋವು, ಕೈಯಲ್ಲಿ ನಿಶ್ಶಕ್ತಿ, ಇಂಥದ್ದೆಲ್ಲ ಬರುವಂಥದ್ದು ಮನುಷ್ಯನ ಶರೀರಕ್ಕೆ ಸಾಕಷ್ಟು ಆಮ್ಲಜನಕದ ಪೂರೈಕೆ ಆಗದಾಗ. ಈ ಆಮ್ಲಜನಕವನ್ನು ಹೇಗೆ ಪೂರೈಸುವುದು? ಇದಕ್ಕೆ ನಮ್ಮಲ್ಲಿ ನಾವು ನಾಡಿ ಶುದ್ಧಿ ಪ್ರಾಣಾಯಾಮದ ಮೂಲಕ ಮತ್ತು ಇದಕ್ಕೆ ಔಷಧೀಯ ತೈಲವನ್ನು ಮೂಗಿನ 2 ಹೊಳ್ಳೆಗಳಿಗೆ ಹಾಕುವ ಮೂಲಕ ನಾವು ಅದನ್ನು ಶಮನಗೊಳಿಸ್ತೇವೆ. ಇದರ ಬಗ್ಗೆ ಇನ್ನು ನನ್ನ ಸಹೋದ್ಯೋಗಿಗಳು ಹೇಳ್ತಾ ಇದ್ದಾರೆ. ಸೈನಸ್ ಪ್ರಾಬ್ಲಮ್ಸಿಗೆ ನಾವಿಲ್ಲಿ ನಸ್ಯ ಟ್ರೀಟ್ಮೆಂಟ್ ಮಾಡ್ತೇವೆ. ಅದು ಹೇಗೆ ಅಂದರೆ, ಮೂಗಿನ 2 ಹೊಳ್ಳೆಗಳಲ್ಲಿ 2 ಡ್ರಾಪ್ಸ್ ಔಷಧೀಯ ತೈಲವನ್ನು ಹಾಕಿ ಮಸಾಜ್ ಮಾಡುವಂಥದ್ದು. ಇನ್ನೊಂದು ನಾಡಿ ಶುದ್ಧಿ ಪ್ರಾಣಾಯಾಮ. ಹೀಗೆ ಔಷಧೀಯ ತೈಲವನ್ನು ಹಾಕಿ ನಾಡಿ ಶುದ್ಧಿ ಪ್ರಾಣಾಯಾಮ ಮಾಡೋದರಿಂದ ಬ್ಲಾಕ್ ರಿಲೀಸ್ ಆಗ್ತದೆ. ಸೂರ್ಯನಾಡಿ ಫೈರ್, ಚಂದ್ರನಾಡಿ ವಾಟರ್. ರೈಟ್ ಸೈಡ್ ಸೂರ್ಯನಾಡಿಯಲ್ಲಿ ಬ್ರೀತಿಂಗ್ ಮಾಡಿ, ಲೆಫ್ಟ್ ಸೈಡ್ ಚಂದ್ರನಾಡಿಯಲ್ಲಿ ಬ್ರೀತ್ ಔಟ್ ಮಾಡುವಂಥದ್ದು. ನೆಕ್ಸ್ಟ್ ಚಂದ್ರನಾಡಿಯಲ್ಲಿ ಬ್ರೀತಿಂಗ್ ಮಾಡಿ, ಸೂರ್ಯನಾಡಿಯಲ್ಲಿ ಬ್ರೀತ್ ಔಟ್. ನಮಸ್ತೆ, ನಾನು ಸುಬ್ರಹ್ಮಣ್ಯ ಪ್ರಸಾದ ಲೆಕ್ಕಕಳೆ ಅಂತ ನನ್ನ ಹೆಸರು. ನನಗೆ ಸಣ್ಣದಿರುವಾಗಿಂದಲೇ ಒಂದು ಸೈಡ್ ಮೂಗು ಬ್ಲಾಕ್ ಆಗೋದು ಒಂದು ಸಮಸ್ಯೆ ಇತ್ತು. ಅದಕ್ಕೆ ನಾನು ಮನೆಯಲ್ಲಿ ತುಂಬ ಪ್ರಯೋಜನ ಆಗುವಂಥ ಔಷಧಿಗಳನ್ನೆಲ್ಲ ಹಾಕಿ ನೋಡಿದ್ದೇನೆ. ಎಷ್ಟು ನೋಡಿದರೂ ನನಗೆ ಪರಿಣಾಮಕಾರಿಯಾಗಿ ಅದನ್ನು ಇನ್ನು ಮದ್ದು ಬಿಡುದು ಅಂತ ಹೇಳುವ ಸ್ಥಿತಿಗೆ ನಾನು ಬರಲಿಲ್ಲ. ನನಗೆ ಈಗ ENT ಅಲ್ಲೆಲ್ಲ ಹೋಗಿ ಕೇಳುವಾಗ ಅದು ಒಂದು ಸರ್ಜರಿ ಮಾಡಬೇಕಂತೇಳಿ ಹೇಳಿದರು. ಅಷ್ಟಾಗುವಾಗ ನಾನು ಎಂತ ಮಾಡಿದೆ ಅಂದರೆ, ಸರ್ಜರಿ ಮಾಡಿದವರಿಗೆಲ್ಲ ಕೇಳುವಾಗ ಅವರಿಗೆ ಪುನಃ ಇದೇ ಥರ ಆಗ್ತದೆ ಅಂತೇಳಿ ನನಗೆ ಗೊತ್ತಾಯಿತು. ಹಾಗೆ ಸರ್ಜರಿಗೆ ಹೋಗಲಿಲ್ಲ. ಹಾಗೆ ಇತ್ತೀಚೆಗೆ ನಾನು ಅಡ್ಯಾನಡ್ಕದಲ್ಲಿರುವ ಅಮೃತಧಾರ ಹಾಸ್ಪಿಟಲಿಗೆ ಬಂದಿದ್ದೆ. ಅಷ್ಟಾಗುವಾಗ ಅವರು ಹೇಳಿದರು, ಇದು ನಿಮಗೆ ನಶ್ಯಕರ್ಮ ಮಾಡಿದರೆ ಕಡಿಮೆ ಆಗ್ಬೋದು ಅಂತ. ಹಾಗೆ ಇಲ್ಲಿ ಒಮ್ಮೆ ಅದು ಮಾಡಿ ನಾನು ಹೋದ ನಂತರ ಈಗ ನನಗೆ 2 ಮೂಗಿಂದ ಸಹ ಗಾಳಿ ಸರಿಯಾಗಿ ಹೋಗುವಷ್ಟು ಇದಾಗಿದೆ. ಒಂದು 100% ಕಡಿಮೆ ಆಗಿದೆ ಅಂತೇಳಿ ಅಲ್ಲ, ಅಂತೂ ಒಳ್ಳೆ ಇದಾಗಿದೆ. ಇನ್ನೀಗ ಸರ್ಜರಿ ಮಾಡದೇ ನನಗೆ ಇದರಲ್ಲಿ ರಿಲೀಫ್ ಸಿಗ್ಬೋದು ಅಂತೇಳಿ ಆಗಿದೆ. ಅಂದರೆ ಈಗ ನನಗೆ ನಿದ್ದೆ ಮಾಡುವಾಗ ಮೂಗು ಕಟ್ಟುವುದಿಲ್ಲ, ಅಂಥದ್ದೆಲ್ಲ ತುಂಬ ಅನುಕೂಲ ಆಗಿದೆ. ಹಾಗೆ ಒಳ್ಳೆಯ ಪರಿಣಾಮ ಆಗಿದೆ ನನಗೆ ನಶ್ಯಕರ್ಮ ಮಾಡಿದ್ರಲ್ಲಿ.